कर्नाटक के सीनियर लीडर साबिक वजीर अब्दुल हकीम इंडसगिरी को अमेरिका विजडम पीस यूनिवर्सिटी ने एजाजी डॉक्टरेट से सरफराज किया है। बेंगलुरु के करीब तमिलनाडु के हसूर में एक होटल में मुनक्किदा तकरीब में अब्दुल हकीम इंडसगिरी को इनके समाजी खिदमात के एतराफ में डॉक्टरेट के अवार्ड से नवाजा गया है। अब्दुल हकीम इंडसगिरी एमएलए, एमएलसी और वजीर रह चुके हैं। हुबली से ताल्लुक रखने वाले अब्दुल हकीम इंडसगिरी इस वक्त अंजुमन इस्लाम के सदर हैं और केपीसीसी के नायब सदर हैं। अंजुमन इस्लाम हुबली का और खुसूसन शुमाली कर्नाटक का एक बड़ा तालीमी और मिली इदारा है जिसमें कई हजार बच्चे तालीम हासिल करते हैं। गौरवान्वित अतिथिगळु माजी मंत्री केपीसीसी उपाध्यक्षರು ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ಆನರ್ ಮಾಡಲಾಗ್ತಾ ಇದೆ। ಸೋಶಿಯಲ್ ಸರ್ವಿಸ್ ವಿಭಾಗದಲ್ಲಿ ಇವರ ತಂದೆ ಹೆಸರು ಮೊಹಮ್ಮದ್ ಗೌಸ್, ಎಂಬಿಎ ಕ್ವಾಲಿಫಿಕೇಶನ್ ಮಾಡಿ ಒಬ್ಬ ಅಗ್ರಿಕಲ್ಚರಿಸ್ಟ್ ಆಗಿ ರಾಜಕೀಯದಲ್ಲೂ ಕೂಡ ತಮ್ಮದೇ ಆದ ಜೋರಾದ ಸಾಧನೆಯನ್ನು ಕೂಡ ದೊಡ್ಡ ಸಾಧನೆಯನ್ನು ಕೂಡ ಮಾಡಿದ್ದಾರೆ। ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಇಂಡಸ್ಗಿರಿ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ। ಮಾಜಿ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಹಾಗೂ ಕೆಪಿಸಿಸಿಯ ಉಪಾಧ್ಯಕ್ಷರಾಗಿ ಹಲವಾರು ಸಮಾಜಮುಖ ಸೇವೆಗಳನ್ನು ಮಾಡಿದ್ದಾರೆ। 2000 ಇಸ್ವಿನಲ್ಲಿ ಅವರು ರಾಜಕೀಯದಲ್ಲಿ ಬಹಳ ಪ್ರಚಲಿತ ವ್ಯವಸ್ಥೆಯಲ್ಲಿದ್ರು। ಅದಾದ ನಂತರ ಕೂಡ ಬಂದಂತ ಕೋವಿಡ್ ಸಂದರ್ಭದಲ್ಲಾಗಿರ್ಬೋದು, ಇನ್ನು ಇದಂತ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇನ್ನೂ ಹಲವಾರು ಸೇವೆಯನ್ನ ಇಂದಿಗೂ ನಮ್ಮ ಅಬ್ದುಲ್ ಹಕೀಮ್ ಇಂಡಸಗಿರಿ ಸರ್ ಅವರು ನೀಡ್ತಾ ಬರ್ತಾ ಇದ್ದಾರೆ। ಸೊ ಹೀಗಾಗಿ ಅವರಿಗೆ ಸೋಷಿಯಲ್ ಸರ್ವಿಸ್ ಅನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಅನ್ನ ಆನರ್ ಮಾಡಲಾಗಿದೆ। ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಅಕಾಡೆಮಿ ವತಿಯಿಂದ ಅಭಿನಂದನೆಗಳು ಸರ್ ಫಾರ್ ಬೀಯಿಂಗ್ ಹಿಯರ್।